ನೋಡಿ, ನಮ್ಗೆಲ್ರಿಗೂ ಬಹಳ ಸಂತೋಷದ ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಏನು ದಿವಂಗತ ದೇವರಾಜ ಅರಸು ಅವರ ಒಂದು ದೀರ್ಘಕಾಲದ ಒಂದು ಮುಖ್ಯಮಂತ್ರಿ ಅವಧಿ ಏನೋ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥ ಒಂದು ದಾಖಲೆಯನ್ನ ಅವರು ನಿನ್ನೆ ಅದನ್ನ ದಾಟಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಯಾರಿಗೇ ಆಗಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನವನ್ನ ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿಯಾಗಿ ದೀರ್ಘಕಾಲ ಅವರು ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯವಾದಂಥ ಕೆಲಸ. ಇವತ್ತು ಒಬ್ಬ ಹಿಂದುಳಿದ ವರ್ಗದ ಕಷ್ಟದಿಂದ ಜೀವನದಲ್ಲಿ ಮೇಲ್ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಒಂದು ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಇವತ್ತು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅವರ ಏನು ಸಾಧನೆ ಏನಿದೆ ಬಹುಶಃ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸು ಅವರು ಯಾವ ರೀತಿ ಉಳ್ಳುವವನಿಗೆ ಭೂಮಿ ಅಂತಕ್ಕಂಥ ರೀತಿಯಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ಹಲವಾರು ನಿರ್ಣಯಗಳ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಬದುಕಿನಲ್ಲಿ ಅವರು ಪಟ್ಟಂತ ಕಷ್ಟಗಳ ಭಾಗವಾಗಿ ಏನು ಮಕ್ಕಳಿಗೆ ಏನು ಶುಭಾಗ್ಯ ಕೊಡ್ತಕ್ಕಂಥದ್ದು ಮತ್ತು ಏನು ಬೇರೆ ಬೇರೆ ಶೈಕ್ಷಣಿಕ ವ್ಯವಸ್ಥೆಗೆ ಕೊಡುವಂಥದ್ದು ಮತ್ತು ಬಡವರ ಬಗ್ಗೆ ಈಗ ಕಳೆದ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಹಲವಾರು ಯೋಜನೆಗಳಲ್ಲಿ ಏನು ಹಣ ಪಡೆದಂಥವ್ರಿಗೆ ಏನು ಕಾರ್ಯಕ್ರಮಗಳಲ್ಲಿ ಏನು ಅವರು ಸಾಲ ಪಡೆದಿದ್ರು ಅದನ್ನೆಲ್ಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಈಗ ಈ ರೀತಿ ಹೇಳ್ಕೊಂಡು ಹೋದ್ರೆ ಬಹಳಷ್ಟಿದ್ದಾವೆ ಅವರ ಕಾರ್ಯಕ್ರಮಗಳು, ಬಹಳಷ್ಟಿದ್ದಾವೆ ಹಿಂದಿನ ಅವಧಿಯಲ್ಲಿ. ಈ ಅವಧಿಯಲ್ಲೂ ಅಷ್ಟೇ 5 ಗ್ಯಾರಂಟಿಗಳು ಏನು ಒಂದು ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಅದನ್ನ ಅವರ ಬುದ್ಧಿವಂತಿಕೆ, ಅವರ ಅನುಭವ. ಈಗ 15 ಆಯವ್ಯಯಗಳನ್ನ ಮನ್ನಣೆ ಮಾಡಿದ್ದಾರೆ, ಈಗ 16ನೇದು ಮಾಡ್ತಾರೆ. ಇಂತಹ ಒಂದು ಸುದೀರ್ಘವಾದಂಥ ರಾಜಕೀಯ ಪಯಣ, ಆಮೇಲೆ ಯಾವುದೇ ರೀತಿ ಕಳಂಕ ರಹಿತವಾಗಿ, ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಮೂಢ ವಿಚಾರದಲ್ಲಿ ಅವರಿಗೆ ಕಳಂಕ ತರುವಂತ ಪ್ರಯತ್ನ ಪಟ್ಟರು, ಆದರೆ ಅದು ಸಾಧ್ಯ ಆಗಲಿಲ್ಲ. ಆದರೆ ಕಳಂಕ ರಹಿತವಾಗಿ ರಾಜಕಾರಣದಲ್ಲಿ ಇಷ್ಟು ಸುದೀರ್ಘ ಕಾಲ ಒಂದು ಎಲ್ಲರ ವಿಶ್ವಾಸ, ಎಲ್ಲರ ಅಭಿಮಾನ, ಎಲ್ಲರ ಪ್ರೀತಿ ಅನ್ನು ಗಳಿಸ್ತಕ್ಕಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಮಗಂತೂ ಬಹಳ ಸಂತೋಷ ಈ ಒಂದು ಕ್ಷಣವನ್ನ ನೋಡಲಿಕ್ಕೆ. ಅವರು ಮತ್ತಷ್ಟು ದೀರ್ಘಕಾಲ ಅವರಿಗೆ ದೇವರು ಒಳ್ಳೆಯ ಒಂದು ಆರೋಗ್ಯ ಕೊಡಲಿ. ಮುಖ್ಯವಾಗಿ ಆರೋಗ್ಯ ಮುಖ್ಯ, ಯಾಕಂದ್ರೆ ಈಗ ಅವರಿಗೆ ಸುಮಾರು 79 ವರ್ಷ ವಯಸ್ಸಾಗ್ತಾ ಆಗಿದೆ. ಅದರಿಂದ ಅವರಿಗೆ ಮತ್ತಷ್ಟು ಆರೋಗ್ಯ ಕೊಡಲಿ, ಅವರ ಒಂದು ಆಡಳಿತ ಈ ಜನರಿಗೆ ಉಪಯೋಗ ಆಗಲಿ ಅಂತಕ್ಕಂಥದ್ದನ್ನ ನಾನು ಬಯಸ್ತಾ ಇದ್ದೇನೆ.